ಬನ್ನೇರುಘಟ್ಟ. ಅದೇ ಕೈ ಅಂಜದು. ಕೊಕ್ಕಡೆ ಪಾರು ದುಡ್ಡು ಯೂಟ್ಯೂಬ್ ನನಗ ಕೊಕ್ಕಡೆ ಒಂತೆ ವೀಸ ಅಂದ್ರೆ ದುಡ್ಡು ಅದ. ಫೈನಲಿ ನಾವು ರೀಚ್ ಆದೆವು ಮೈಸೂರಿಗೆ. ಟ್ರೈನಲ್ಲಿ ಬಂದು ಲೋಕಲ್ ಟ್ರೈನಲ್ಲಿ ನಾವು ಬಂದಿರೋದು. ಅಪ್ಪ ಒಳ್ಳೆ ಜಪ್ಪಲಿ. ಇದು ಸಿಂಚನ ಮೆಸ್ ಅಂತ ನಮ್ಮ ರೂಮ್ನ ಪಕ್ಕನೇ ನಿಯರೇ ಇತ್ತು. ಚೆನ್ನಾಗಿದೆ ಅಂತ ಹೇಳಿದರು. ಒಳಗಡೆ ಹೋದರೆ ನಾಟಿ ಸ್ಟೈಲ್ ಫುಡ್ ಇರೋದು. ನಾವು ಅಂದ್ಕೊಂಡು ತುಂಬ ಚೆನ್ನಾಗಿರ್ಬೋದು ಅಂತ. ಆದರೆ ಸಾರು ಮತ್ತು ಪೀಸ್, ಈಗ ಚಿಕನ್ ಆಗಲಿ ಮಟನ್ ಆಗಲಿ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಆ ಥರ ರುಚಿ ಇದೆ. ಅಂದರೆ ಸಾರು ಸಪ್ರೇಟ್ ಬೇಯಿಸಿ ಪೀಸ್ ಸಪ್ರೇಟ್ ಬೇಯಿಸಿ ಯಾವ ಥರ ಫುಡ್ ಮಾಡ್ತಾರೆ ಆವಾಗ ರುಚಿ ಬರಲ್ಲ. ಆ ಥರ ಇದೆ. ಮತ್ತು ಮುದ್ದೆಗೂ ಸಾರು ಅಷ್ಟು ಕಾಂಬಿನೇಷನ್ ಇಲ್ಲ. ಆದರೂ ರೇಟ್ ಅಂದ್ಕೊಂಡು ನಮ್ಮ ಇಷ್ಟು ಜನ ತಿಂದಾಗ ಮುದ್ದೆ ಮತ್ತು ನೀರು ದೋಸೆ ಎರಡೆರಡು ತಿಂದದ್ದು ಮಕ್ಕಳು. ಅದಕ್ಕೆ 800 ರುಪೀಸ್ ಆಯಿತು. ಬಟ್ ಕಾಸ್ಟ್ಲಿ ಆಯಿತು. ಬಟ್ ರುಚಿ ಅಂತೂ ಏನೂ ಇಲ್ಲ, ಚೆನ್ನಾಗಿ ಇಲ್ಲ. ಮೈಸೂರಲ್ಲಿದ್ದು ನನಗೆ ಇಷ್ಟ ಆಗಿಲ್ಲ. ಯಾಕಂದರೆ ಅಮೌಂಟ್ ನಾವು ಕೊಡ್ತೀವಿ, ಕೊಟ್ಟ ಮೇಲೆ ಚೆನ್ನಾಗಿರಬೇಕು ಫುಡ್ಡು. ಈ ಥರ ಸುಮ್ಮನೆ ಜನಗಳಿಗೆ ಮೋಸ ಮಾಡಬಾರ್ದಲ್ವ ಯಾವತ್ತು. ಇವಾಗ ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ ನಾವು. ಇದು ಫ್ಯಾಮಿಲಿ. ಬೇರೆ ಫಸ್ಟ್ ಬ್ಯಾಂಗ್ಳೂರು ಮೈಸೂರು ಬಪ್ಪನಂದು. ಇವಾಗ ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಹೋಟ್ಲಿಂದ ಒಂದು 6 ಮಿನಿಟ್ಸ್ ಅಷ್ಟೇ. ಸೊ ಅದಕ್ಕೆ ವಾಕಿಂಗ್ ಹೋಗ್ತಾ ಇದ್ದೀವಿ. ನೋಡಿ, ಇದು ಮೈಸೂರು ಅರಮನೆ ಹತ್ರ ಕ್ಯೂ ನಿಲ್ಲಬೇಕು. ಇಷ್ಟು ಕ್ಯೂ ನಿಲ್ಲಬೇಕು ಟಿಕೆಟಿಗೆ. ತುಂಬ ಕ್ಯೂ ಇದೆ. ಇವತ್ತು ಸ್ಯಾಟರ್ಡೆ ಮತ್ತು ಕ್ರಿಸ್ಮಸ್ ಹಾಲಿಡೇ ಇದೆ. ಸೊ ಅದರಿಂದಾಗಿ ತುಂಬ ರಶ್, ಅಂದರೆ ತುಂಬ ಹೆವಿ ರಶ್ ಇದೆ.
batu berpenuh lagi jangan pelihara orang lupa. Stadium itu. అట్లల్లు లేరా వెళ్ళు ಇದು ಪ್ಯಾಲೇಸು ಫ್ರಂಟ್ ನೋಡಿ, ಅಲ್ಲಿ ಫ್ಲವರ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಇಲ್ಲಿ ಫ್ರಂಟ್ ಒಳಗಡೆ ಹೋದ್ಮೇಲೆ ನೀವು ಫ್ರಂಟ್ ಸೈಡ್ಗೆ ಬರ್ಬೋದು. ಹಾಗೆ ಫ್ಲವರು ಸಹ ಹೋಗ್ಬೋದು, ಬಟ್ ಅಲ್ಲಿ ಅದಕ್ಕೂ ಸಪ್ರೇಟ್ ಟಿಕೆಟ್ ತಗೋಬೇಕು. ಅದೇ ಅಪ್ಪು ಒಂದಾನಾಗ ಬುಕ್ಕ ಮಾಡ್ಪೋಡೆ ಹಾಲಾನಾಗ ಇದು ಪಾರ್ಕ್ ಮತ್ತು ಇದರಲ್ಲಿ ಲೇಕು ಇದೆ. ಮೊಳೊಂಥರ ಖುಷಿ ಆಪನಪ್ಪ, ಗಾಳಿ ಉಂಡು ಕಡಲು ಮತ್ತು ರಶ್ದು. ಹಾಂ ಬೊಬ್ಬು ಜನ ಇಲ್ಲಿ ಲೇಕು ಇದೆ. ಹಾಗೆ ಮಕ್ಕಳದು ಆಟ ಆಡಲಿಕ್ಕೆ ಪ್ಲೇ ಗ್ರೌಂಡ್ ಎಲ್ಲ ಇದೆ. ಇದು ಮೈಸೂರಲ್ಲಿರುವ ಕಾರಂಜಿ ಲೇಕ್. ಆ್ಯಕ್ಚುಲಿ ಆ ಪಾರ್ಕಿಗೂ ನಾವು ಎಂಟ್ರೆನ್ಸ್ ಫೀಸ್ 60 ರೂಪೀಸ್ ಕೊಡಬೇಕು, ಬಟ್ ಅದು ವರ್ತಿಲ್ಲ ಅಂತ ಅನ್ಕೋಬೋದು. ಯಾಕೆಂದರೆ ಲೇಕಲ್ಲಿ ಮತ್ತು ಬೋಟಿಂಗ್ ನೀವು ಸಪ್ರೇಟ್ ಪ್ರೈಸ್ 60 ರೂಪೀಸ್ ಕೊಡಬೇಕಾಗುತ್ತೆ. ಸೊ ನಾರ್ಮಲ್ ಪಾರ್ಕ್ ಮತ್ತು ಮಕ್ಕಳಿಗೆ ಸ್ವಲ್ಪ ಗೇಮ್ಸ್ ಇದೆ. ತುಂಬ ನೀರು ಚೆನ್ನಾಗಿದೆ ನೋಡಿ. ಹಾಗೆ ಮಧ್ಯಾಹ್ನ ಊಟನೂ ಸರಿಯಾಗಿಲ್ಲ. ಇಲ್ಲಿ ನಾವು ಬೋಟಿಂಗ್ ಏನು ಮಾಡಲಿಕ್ಕೆ ಹೋಗಿಲ್ಲ. ನಾವು ಹಸಿವೆ ಆಯಿತು, ಅರಮನೆ ಮೈದಾನದ ಹತ್ರ ಏನೂ ಇರಲಿಲ್ಲ. ಫೈನಲಿ ಎಷ್ಟೋ ಹೋಟ್ಲು ಹುಡುಕಿದ ಮೇಲೆ ಇದು ವೆಜ್ ಕಿಚನ್ ಅಂತ ಒಂದು ಹೋಟ್ಲು ಸಿಕ್ಕಿತ್ತು ನಮಗೆ. ಎಷ್ಟೋ ದಿನ ಊಟ ಮಾಡದೆ ಊಟ ಸಿಕ್ಕಿದ್ದಾಗ ಖುಷಿ ಆಗುತ್ತಲ್ಲ, ಅಷ್ಟು ಖುಷಿ ಆಯಿತು. ಯಾಕೆಂದರೆ ನಿಯರ್ ಬೈ ಎಲ್ಲ ನಮ್ಮದು ರೂಮ್ ಹತ್ರ ಬಾರ್ ಎಲ್ಲ ಜಾಸ್ತಿ, ಯಾವುದು ಕರೆಕ್ಟಾಗಿ ಫುಡ್ಡು ಚೆನ್ನಾಗಿಲ್ಲ. ಇವಾಗ ನಾವು ಪ್ಯಾಲೇಸ್ ಲೈಟಿಂಗ್ ಇರುತ್ತೆ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಡ್ಕೊಂಡು ನಮ್ಮ ರೂಮಿಂದ 5 ಮಿನಿಟ್ಸ್ ಅಷ್ಟು ಇರುತ್ತೆ, ಸೊ ನಡ್ಕೊಂಡು ಹೋಗ್ತಿದ್ದೀವಿ. ಇವಾಗ ನಾವು ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ ಲೈಟಿಂಗ್ಸ್ ನೋಡಲಿಕ್ಕೆ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಲೈಟಿಂಗ್ಸ್. ಹಾಗೆ ಮೈಸೂರು ನೈಟ್ ಯಾವ ಥರ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಗೆ ಕುದುರೆ ಗಾಡಿ ಎಲ್ಲ ಹೋಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ದುಡ್ಡಿಜ್ಜತ್ತಂತೆ ಇವಾಗ ಹೋಗುವುದು.
ಮತ್ತು ಎಕ್ಸಿಟ್ లేదు ಅವಲ್ಲೇ ಅಲ್ಲೂ ರಶ್ ಉಂಟು. ಪೈ ಮೈಸೂರು ಲೈಟಿಂಗ್ಸ್ ನೋಡಿ ಪ್ಯಾಲೇಸ್. ಜನ ನೋಡಿ ಎಷ್ಟು ಹೆವಿ ರಶ್ ಇದೆ ಇವತ್ತು. ನಾನು ಫಸ್ಟ್ ಟೈಮು ಅರಮನೆ ಈ ಥರ ಲೈಟಿಂಗ್ಸಲ್ಲಿ ನೈಟ್ ನೋಡಿರೋದು. ತುಂಬ ಚೆನ್ನಾಗಿ ಕಾಣುತ್ತೆ ಲೈಟಿಂಗ್ಸಲ್ಲಿ. ಬಟ್ ಫ್ರೀ, ಇದಕ್ಕೆ ಯಾವುದೇ ಟಿಕೆಟ್ ಇರಲ್ಲ. ಡೇ ಟೈಮ್ ಅರಮನೆ ಒಳಗಡೆ ಹೋಗ್ಬೇಕಾದ್ರೆ ನೀವು ಟಿಕೆಟ್ ಕೊಡಬೇಕಾಗುತ್ತೆ. ಕತ್ತಲೆ ಕತ್ತಲೆ ವೀಡಿಯೋ ಅಂತಂದಿಲ್ಲ. ನೋಡಿ ಎಷ್ಟು ಗಲೀಜಿದೆ ನೋಡಿ. ಅಲ್ಲಿ ವಸ್ತು ಪ್ರದರ್ಶನಕ್ಕೆ ಹೋಗೋಂದು ಒಳಗಡೆ ದಾರಿ ಇದೆ. ಸೊ ಅದು ಗಲೀಜು ಅಂದರೆ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ. ಮೈಸೂರು ಅಲ್ಲಿ ವಸ್ತು ಪ್ರದರ್ಶನ ಇದೆ. ಸೊ ಅಲ್ಲಿ ಅಲ್ಲೊಂದು ಒಂದು ಮತ ಸಾರ್ವಜನಿಕರಿಂದ ಮನವಿ. ನಿಮ್ಮ ಜೊತೆ ಕರೆದುಕೊಂಡು ಬಂದಿರುವ ಸಣ್ಣ ಪುಟ್ಟ ಮಕ್ಕಳು ಹಿರಿಯ ನಾಗರಿಕರ ಬಗ್ಗೆ ಎಚ್ಚರ ವಹಿಸಿ ತಪ್ಪಿಸಿಕೊಳ್ಳುವ ಸಾಧ್ಯತೆಗಳಿವೆ. ಸರಗಳ್ಳರು, ಮೊಬೈಲ್ ಕಳ್ಳರು, ಪರ್ಸ್ ಕಳ್ಳರು, ಬೀದಿಗಳ್ಳರು ಇರಬಹುದು. ಇದು ಮೈಸೂರಲ್ಲಿರುವ ವಸ್ತು ಪ್ರದರ್ಶನ. ತುಂಬ ಚೆನ್ನಾಗಿದೆ. ನಿಮಗೆ ಎಲ್ಲ ಥರದ ಬಟ್ಟೆ ಆಗಲಿ, ಮಕ್ಕಳಿಗೆ ಬೇಕಾಗಿರುವ ಆಟ ಸಾಮಾನು ಎಲ್ಲ ನಿಮಗೆ ಚೆನ್ನಾಗಿ ಸಿಗುತ್ತೆ. ಎಲ್ಲ ರೀತಿಯ ವಸ್ತುಗಳು ಇರುತ್ತೆ. ಏನು ಬೇಕು ಎಲ್ಲ ಶಾಪಿಂಗ್ ಮಾಡೋದಾದರೆ ನೀವು ಈ ಪ್ಲೇಸಿಗೆ ಬರ್ಬೋದು. ಎಲ್ಲ ಕಡೆ ಒಂದೇ ಕಡೆ ನಿಮಗೆ ಸಿಗುತ್ತೆ. ಈಗ ಮೈಸೂರಿಗೆ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡೋದು, ಶಾಪಿಂಗ್ ಮಾಡಬೇಕಂದ್ರೆ ನಿಮಗೆ ಅರಮನೆ ಮೈದಾನದ ಹತ್ರನೇ ಇರೋದು. ಅರಮನೆ ಮೈದಾನ ಅಲ್ಲ, ಅರಮನೆದ ಹತ್ರನೇ ಇರೋದು. ನಿಮಗೆ ಫ್ರಂಟ್ ಗೇಟ್ ಹತ್ರನೇ ಇರೋದು. ಸೊ ಯಾರೆಲ್ಲ ಮೈಸೂರಿಗೆ ಫಸ್ಟ್ ಟೈಮ್ ಬರೋದಾದರೆ ನೀವು ವಸ್ತು ಪ್ರದರ್ಶನಕ್ಕೆ ಬನ್ನಿ. ನಿಮಗೆ ಎಲ್ಲ ಥರ ಶಾಪಿಂಗ್ ಮಾಡ್ಬೋದು. अरे लगवाडना ನೈಟ್ ಡ್ರೆಸ್ಗೆ ಇದಕ್ಕೆ ಎಷ್ಟು? 300. ಅವ 300ಗೆ 300ಗೆ കൊലാബറേഷൻ ബത്തുണ്ട് ബട്ട് അവ് തൈര ഷോപ്പ് പേരെ
ಬಟ್ 27 2 ಡೇಟೆಡ್ ಮೆನ್ಷನ್ ಮನ್ಪೊಡ ಇರ್ದಕ್ಕ ಕನ್ಫರ್ಮ್ ಮೆಸೇಜ್ ಬರ್ಪುನೆ 400 ರೂಪಾಯಿ ಪೇ ಔಟ್ ಬೊಕೊಂಜಿ ಇಂಚಿನ ಒಂದು ಕೊರ್ಪೇರು ಗಿಫ್ಟ್ ದಾದನ ಕೊರ್ಪೇರು ಅವು ಬ್ಯಾಂಗ್ಳೂರು ಬಟ್ 320 ನಮ್ಮ ಪ್ಯಾರಾಪಿಚ್ಚು ಫ್ರೀ ಅದು ಬೊಪ್ಪುಜ ಜೋಡಿ 80 ರೂಪಾಯಿ ಜೋಡಿ 150 ರೂಪಾಯಿಗೆ 4 200 ರೂಪಾಯಿಗೆ 300 ರೂಪಾಯಿಗೆ ಕಾಜಿ ರೇಟ್ ಜಾಸ್ತಿ ಪತ್ತೊಂದಾಯಿರ ಕಷ್ಟ ಮೂಳಿಜ್ಜ ನೋಡಿ ಮಾತ್ರ ಏನು ಬೇಕು ನೋಡಿ ನೋಡಕ್ಕೆ ಏನು ಕಾಸು ಬಂದಿರ್ತಾವೆ ಒಂದು ಮಾತ್ರ ಸೋಕುಂಡದ ಏತ ಅವೇ ಹೋಟೆಲ್ ಗ್ರ್ಯಾಂಡ್ ಆಶೀರ್ವಾದ್ ಗ್ರ್ಯಾಂಡ್ ಇದೈ ಒಳ್ಳೆ ಕೈತಲ್ ಹೋಟೆಲ್ ಇಜ್ಜಿ Goda? Bercata? Ada? Kasihan dah kan sih? Buku dah ada buku. ಅಂತೆ ಕನ್ನಡ ಪೂರ ಕನ್ನಡ ಅಷ್ಟೊತ್ತಲ್ಲ 1 ಗಂಟೆ
ಏತು ನೆಕ್ಕೆ ಬಟ್ ಒಂದು ಇದು ತೆಳು $350 ಶೋಕೊಂಡದ ಚೆನ್ನಾಗ ಇದೆಲ್ಲ $350 ನೈಟ್ ನಾವು ಅರಮನೆಯಿಂದ ವಸ್ತು ಪ್ರದರ್ಶನ ಎಲ್ಲ ನೋಡಿ ಬರುವಾಗ ನಮಗೆ ಯಾವುದು ಕರೆಕ್ಟ್ ಹೋಟೆಲ್ ಸಿಕ್ಕಿಲ್ಲ. 10 ಆಗಿದೆ. ಸೊ ಮತ್ತು ನಮ್ಮ ರೂಮ್ ಹತ್ರ ನಿಯರ್ ಬೈ ಹುಡುಕಿದಾಗ ಒಂದು ಕಡೆ ತುಂಬ ರಶ್ ಇತ್ತು. ಫೈನಲಿ ಒಂದು ದೊಡ್ಡ ಚೆನ್ನಾಗಿರೋ ಹೋಟೆಲ್ ರೆಸ್ಟೋರೆಂಟ್ ಸಿಕ್ತು. ಅಲ್ಲಿನೂ ರಶ್ಶು, ಕ್ಯೂ ಕಾಯ್ತಾ ಇರಬೇಕು, ವೆಯ್ಟಿಂಗ್ ಬೇರೆ. ಫೈನಲ್ ನಮಗೆ ಫುಡ್ಡು ಸಿಕ್ಕಿತ್ತು. ಹೊರಗಡೆ ಹೋದಾಗ ನಮಗೆ ಊಟದ ಬೆಲೆ ಗೊತ್ತಾಗುತ್ತೆ ಅನ್ನೋದು ನಿಜ. ಯಾಕೆಂದರೆ ಎಷ್ಟೋ ಸಲ ನಮಗೆ ಕರೆಕ್ಟಾಗಿ ಫುಡ್ಡು ಸಿಗೋಲ್ಲ. ಮನೆಯಲ್ಲಿ ನಾವು ಟೈಮ್ ತಿಂತೀವಿ, ಬಟ್ ಹೊರಗಡೆ ಹೋದಾಗ ನಮಗೆ ಟೈಮ್ ಫುಡ್ ಸಿಕ್ಕಿಲ್ಲದಾಗ ಗೊತ್ತಾಗುತ್ತೆ.